ಏನು ಬಾಸ್ ಏನೋ ಮಾಡ್ತಾ ಇದ್ದೀರಾ? ವಿಡಿಯೋ ಮಾಡ್ತಿದ್ಯಾ? ಅಕ್ಕನೇ ಹೇಳಿದ್ದು ಏನಂತ ವಿಡಿಯೋ ಮಾಡ್ಕೊಂಬಂತ ಕಳಿಸ್ತು. ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಇಲ್ಲೇನೋ ಮಾಡ್ತಾ ಇದ್ರು ಆಲ್ರೆಡಿ. ಇದು ಬ್ಯಾಚುಲರ್ ಚಿಕನ್. ಫ್ಯಾಮಿಲಿ ಇಲ್ಲಿ ಮ್ಯಾರಿನೇಟ್ ಆಗಿದೆ. ಅಲ್ಲ, ಫ್ಯಾಮಿಲಿ ಆದ್ರೂ ಹಾಂ, ಈ ಬ್ಯಾಚುಲರ್ ಚಿಕನ್ ಬರೆಯೋಕ್ಕಾಗಲ್ಲ. ಹಾಂ, ವಿಡಿಯೋ ನೋಡ್ಕೊಂಡು ಮಾಡೋದು. ಓಕೆ, ಟೊಮೊಟೊ ರೆಸಿಪಿ ಬೇಕಾದ್ರೆ ಕೇಳೋ ಡಿ ಎಮ್ ಮಾಡಕ್ಕೆ ಹೇಳ್ತೀನಿ. ಇನ್ಸ್ಟಾಗ್ರಾಮ್ ವಿಡಿಯೋ ಕಳಿಸ್ತೀನಿ. ನಾನು ಅದನ್ನ ನೋಡ್ಕೊಂಡು ಮಾಡ್ತಿರೋದು. ಸೊ ಅಲ್ಲಿ ಅಡುಗೆ ಮಾಡ್ತವ್ರೆ. ಇವಳು ಲ್ಯಾಪ್ಟಾಪ್ ಒಳಕ್ಕೆ ಹೊಂಟೋಗೋಳೆ ಕುಳ್ಳಿ. ಲ್ಯಾಪ್ಟಾಪ್ ಇಲ್ಲಿ ನಮ್ಮನೆ ಅಜ್ಜಿ ಮಲ್ಗೋರೆ. ಅಜ್ಜಿ ಅಜ್ಜಿ ಏ ಅಜ್ಜಿ, ಯಾಕೆ ಹಿಂಗೆ ಕೂತಿದ್ಯಾ? ಎದು ಮುರಿತೈತಾ? ಏನು ಬೇಕು? ಮಜ್ಜಿಗೆ. ವೇಟರ್, ಒನ್ ಮಜ್ಜಿಗೆ ಪ್ಲೀಸ್. ಸುಮ್ಮನೆ ಹ್ಯಾಂಡಿಕ್ಯಾಪ್ ಎಲ್ಲ ಅಂತಾರ. ಅದು ಹ್ಯಾಂಡಿಕ್ಯಾಪ್. ಕ್ಯಾ ಬೋಲಾ? ಉಜ್ಜು. ಹಲೋ, ಎರಡನೇ ಲ್ಯಾಪ್ಟಾಪ್. ಕ್ಯಾ ಬೋಲಾ? ಹ್ಯಾಂಡಿಕ್ಯಾಪ್. ಚೆನ್ನಾಗಿದ್ಯಾ? ಕುಡಿಯುವಾಗ ತಣ್ಣಗಾಗುತ್ತೆ, ಕುಡ್ದಾದ್ಮೇಲೆ ಮತ್ತೆ ಅದೇ. ಮಧ್ಯಾಹ್ನ ಹಿಂಗೆ ಇತ್ತು, ನೆನ್ನೆನೂ ಹಿಂಗೆ ಇತ್ತು, ಮೊನ್ನೆನೂ ಹಿಂಗೆ ಇತ್ತು. ಇವ್ರಿಗೆ ಯಾರಿಗಾರು ಏನಾರು ಕಮೆಂಟ್ ಮಾಡಿ ಈ ಥರ ಹಿಂಗೆ ಏನು ಎದವರಿ ಬಂದಾಗ ಏನು ಮಾಡಬೇಕು ಅಂತ. ಈಗ 5th ಮಂತ್ ಅಲ್ವಾ, ಬೇಬಿ ಹೇರ್ಸ್ ಎಲ್ಲ ಗ್ರೋ ಆಗ್ತಿರತ್ತೆ, ಅದರಿಂದನೂ ಬರುತ್ತೆ ಅಂತ ಹೇಳಿದ್ರು ಒಬ್ರು. ಹೋಗ್ ನೋಡಿ ಎಷ್ಟು ದಪ್ಪ ಆಗೈತೆ ನಂಗೆ ಅಲ್ವಾ, ಈಗ ಗೊತ್ತಾಗ್ತೈತೆ. ಆ ಸ್ಪೆಕ್ಸ್, ಅದಕ್ಕೆ ಸ್ಪೆಕ್ಸ್ ಹಾಕಿದ್ರೆ ಅಷ್ಟು ನೋಟಿಸ್ ಆಗಲ್ಲ. ಬುಜ್ಜಿ ಸೀಮಂತ ಹೊತ್ತಿಗೆ ಎಲ್ಲ ಇಷ್ಟ. ಈ ಮೂವಿಲೇನೆ ಅವ್ರದ್ದು ಸ್ಕೂಲ್ ಇದ್ದಾಗ ಅವ್ಳು ಹೊಡಿತಾಳೆ. ನಾವೇನೋ ಮಾತಾಡ್ತಿದ್ವಿ, ಇವನ್ನೆಲ್ಲ ಹೋಯ್ತಾ ನಾನ್ ಸೆನ್ಸ್ ಔಟ್ ಆಫ್ ಏನ್ ಗೊತ್ತಾ, ಈ ಮೌಲ್ಯ ಇರ್ಲಿಲ್ವಾ, ಬ್ಲಾಗ್ ಮಾಡ್ತಾರ ನೋಡಿ ಮೌಲ್ಯ ಪ್ರತೀಕ್ ಅಂತ. ಅವ್ರದ್ದು ಫಸ್ಟ್ ಪ್ರೆಗ್ನೆನ್ಸಿಲಿ ಅರಳಿತ್ತಲ್ಲ, ಹಂಗ ಆಗ್ಬಿಟ್ರೆ ಅವ್ರದ್ದು ಇನ್ನೂ ಕಮ್ಮಿ ಆಗ್ಲಿಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿ ಆದ್ರೂ ಹಂಗಾಗ್ಬಿಟ್ರೆ ನಾನು ಏನ್ ಮಾಡ್ಲಿ? ಚೆನ್ನಾಗ್ ಕಾಣಲ್ಲ ನಾನು. ಚೆನ್ನಾಗಿ ಕಾಣಲ್ವಾ? ಎಂಜಾಯ್ ಮಾಡಂಗಾರೆ. ನೀನ್ ಹೇಳು. ಆಪರೇಷನ್ ಮಾಡ. ಓ ಹೆಚ್ಚಿ ಮಾಡೋ ಕೆಲಸ ಇಲ್ಲ. ದಪ್ಪ ದಪ್ಪ ಆಗ್ಬಿಟ್ಟೈತೆ ಬುಜ್ಜು, ಸ್ಕಿನ್ ಎಲ್ಲ. ಇದು ಬೇಗ ಮಾತಾಡಿ, ಚಿಕನ್ ಸೀದೋಗುತ್ತೆ. ಆಯ್ತಲ್ಲ, ಚಿಕನ್ ಆಫ್ ಆಗಿಲ್ವಾ? ಇಲ್ಲ, ಈಗ ಇನ್ನೇ ಬೇಗ ಕಿಟ್ಟಿದ್ದೀನಿ. ತೋರ್ಸೋದಾಯ್ತು. ಆಯ್ತು, ಹಲೋ ಬನ್ನಿ. ಇದೆಲ್ಲ ಅವನಿಗಿಂತ ಮುಂಚೆ ನೀನು ನನಗೆ ಕೊಡ್ಬೋದಿತ್ತಲ್ವಾ? ವೇಸ್ಟ್ ಮಾಡ್ಬಿಟ್ಟೆ ನೀನು. ಬ್ಯಾಚುಲರ್ ಚಿಕನ್ ಇಸ್ ರೆಡಿ. ಗಮ್ಮ ಗಮ್ಮ ಅಂತೀರಿ. ಚಿಕನ್ ಜಾಸ್ತಿ ನೀರು ಕುಡಿದ್ಬಿಟ್ಟಿತ್ತ ಅಂತ ನಾನು ನೀರು ಹಾಕಿಲ್ಲ. ದಪ್ಪ ಕಂಡ್ರೆ ಜಾಸ್ತಿ ನೀರು ಕುಡಿಸ್ಬಿಟ್ರೆ. ಹೌದಾ? ರೇಟ್ ಆಗಲಿ. ರಂಜು, ಚಿಕನ್ ಅಂಗಡಿಯವ್ರು ಮೋಸ ಮಾಡ್ಬಿಟ್ರು ನಮಗೆ. ಚಿಕನು ಸಾಯೋಕ್ಕೂ ಮುಂಚೆ ಜಾಸ್ತಿ ನೀರು ಕುಡಿದ್ಬಿಟ್ಟೈತೆ. ಏ ಬಾಪ, ಸಾರು ನೀರು ಹಾಕ್ಬಿಟ್ಟೈತೆ ಕಣೆ. ನಾನು ನೀರೇ ಹಾಕಿಲ್ಲ. ಒಂಚೂರು ಇದು ಮಾಡ್ರಿ, ವೀಟ್ ಫ್ಲೋರ ಅದೇನ ಕಾರ್ನ್ ಫ್ಲೋರ್ ಹಾಕ್ತಾರಲ್ಲ, ನೀರು ಮಾಡ್ಬಿಟ್ಟು ಟೇಸ್ಟ್ ಚೇಂಜ್ ಆಗ್ಬಿಡ್ತೀವಿ. ಲಾಸ್ಟ್ ಒಂದು ಕುದಿ ಬಂದ್ಬಿಟ್ರೆ ಬ್ಯಾಚುಲರ್ ಚಿಕನ್ ಇಸ್ ರೆಡಿ. ಇವಳು ಏನೊಳ್ಳೆ ಬಿಸ್ನೆಸ್ ಮ್ಯಾನ್ ತರ ಎರಡು ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತವಳೆ. ಆ ಚಾಟ್ GPT ಹಿಡ್ಕೊಂಡು ಎರಡು ಮಗ್ಗೆ ಕನ್ನಡದಲ್ಲಿ ಮಗ್ಗೆ ಹೇಳ್ರಿ ಅಪ್ಪ. ಆಯ್ತು, ಸ್ಪೀಡಾಗಿ ಹೇಳ್ರಿ. ಆಯ್ತು, ಮತ್ತೆ ಕನ್ನಡದಲ್ಲೇ ಹೇಳ್ಬೇಕು. ಇನ್ನೇ ಸ್ಪೀಡಾಗಿ ಹೇಳ್ರಪ್ಪ. ಆಯ್ತು, ಕನ್ನಡದಲ್ಲೇ ಹೇಳ್ಬೇಕು ಸ್ಪೀಡಾಗೆ. ಎಲ್ಲ ಅನ್ಕೊತಿರ್ತೀರಲ್ವಾ, ಈ ಟೀ ಶರ್ಟ್ ಮುಂಚೆ ನಾನು ಹಾಕ್ಬೇಕಾದ್ರೆ ಗಂಡ ಆಗ್ತದೆ ಅಂತ. ಏನಿಲ್ಲ, ಇಬ್ರು
ಒಂದೇ ಕಂಪನಿಯಲ್ಲಿ ಇದೀವಿ. ಅವ್ನು ಹೊಸ ಟಿ ಶರ್ಟ್, ನನ್ನ ಟಿ ಶರ್ಟ್ ಎಲ್ಲ ನಂಗೆ ಆಗಲ್ಲ. ನಾನು ಅದ್ರಲ್ಲೇ ಅವನಷ್ಟನ್ನ ಕರ್ಕೊಂಡ್ ಬಂದಾಗಿಂದ ಚೇಂಜ್ ಮಾಡಬೇಕು, ಮಲಗೋ ಟೈಮಲ್ಲಿ ಪ್ರಶ್ನೆ ಈಗ ಓಕೆ. ಮುದ್ದೆನಾ ರೈಸಾ? ಮುದ್ದೆ ಯಾಕೆ ಪಟ್ಟಣ ನಾನು ಪಟ್ಟಣ ಮುದ್ದೆ ಅಷ್ಟೊಂದು 2 ನಿಮಿಷಕ್ಕಾಗುತ್ತೆ ಮಾಡಿಸ್ಕೊ. ಮುದ್ದೆ ಮುದ್ದೆ ತಿನ್ನ ಮುದ್ದೆ ತಿಂತಿದ್ದಲ್ಲ. ಹೂ ಕಣಕ್ಕ, ನಾನು ಅದನ್ನೇ ಕಣಕ್ಕ ಹಿಂಗೆ ಅಂದಿದ್ದವಳ. ನಾನು ಹಿಂಗೆ ನಿಜ ಇಲ್ಲ ಜಾನ್. ಓಟ್ ಮಾಡ್ರಿ. ಮುದ್ದೆಗೆ ಯಾರ್ಯಾರು ಹಾನೇ ಮುದ್ದೆ ಬೇಕಪ್ಪ. ನನಗೆ ಹಿಂಗೆ ಹಿಡ್ದಿದ್ದೀನಿ ಅಂದ್ರೆ ನಂಗೆ ತುಂಬ ಚಿಕ್ಕ ಇಷ್ಟ ಇಷ್ಟಪಟ್ಟಿದ್ದೆ. ಬೇಕಿಲ್ಲ ಅವನ ಕೇಳಿದ್ರಿ. ನಾನು ರೈಸ್ನ ಮೊಸರು ಸಿಂಹ ವೆರಿ ಸವರ್ ಸಿಂಹ. ಎಲ್ಲ ಹೋಗ್ಬಿಟ್ಟೆ. ಸರಿ ಆಯ್ತು, ಮುದ್ದೆ ಮಾಡ್ರಿ, ಟಚ್ ಮಾಡ್ಕೊಳ್ಳಿ. ಬಾಯ್. ನಮ್ಮದು ಮೂವಿ ನೋಡ್ತಾ ಊಟ ಆಗ್ತಾ ಉಂಟು. ಟೈಮು 10:30 ನಂದಾಯ್ತು. ಹೇಗಾಗಿದೆ ಗಾಯ್ಸ್? ಮಾಡ್ದವನು ಹೇಳಿದ್ರೆ ಇದಿರಲ್ಲ. ಅದಕ್ಕೆ ನನ್ನ ಗಾಯ್ಸ್ ಅಂತ ಅವ್ರನ್ನ ಕೇಳಿದ್ದೆ. ಕಿಸ್ ಕಿಸ್ ಕೊಡ್ತೀನಿ. ನಾನು ಸಾಕು ಸಾಕು. ಏ ಇಲ್ಲ ನೋಡನು. ಚೆನ್ನಾಗೈತೆ, ಸೂಪರ್ ಆಗೈತೆ. ಫೋನ್ ಬಿಡು ಬಿಡು. ಒಂದು ನಿಮಿಷ ಆರ್ಡರ್ ನೋಡ್ತಾ ಇದ್ದೀನಿ. ನಾ ಸಕ್ಕತ್ತಾಗಿದೆ, ಖಾರವಾಗೆ. ನಾನು ಮಾಡಿದ್ಕಿಂತ ಚೆನ್ನಾಗಾಗಿದೆ. ನಾನು ಹೇಳದ್ಮೇಲೆ ಚಿಕನ್ ಮಸಾಲನೇ ಹಾಕಿರ್ಲಿಲ್ಲ ಸರಿಯಾಗಿ. ನಾನು ಕಮ್ಮಿ ಕ್ವಾಂಟಿಟಿ ಇತ್ತು. ಮಾಡಿದ್ರೆ ಸಕ್ಕತ್ತಾಗಿ ಮಾಡ್ತಾನೆ. ನೀರು ಹಾಕಿದ್ದು ನೋಡ್ರಿ. ಏನಾಗ್ತಾ ಇದೆ ಇಲ್ಲಿ? ರೀಪಾಟಿಂಗ್ ಪಾರ್ಟಿಂಗ್ ಆಗ್ತದೆ ಆ್ಯಕ್ಚುಲಿ. ನೀವೇನ್ ಮಾಡ್ತಾ ಇದ್ದೀರಾ? ನೋಡ್ತಿದ್ದೀನಿ. ಅವ್ರು ಮಾಡ್ತಾವ್ರೆ, ಇವ್ರು ನೋಡ್ತಾವ್ರೆ. ಮತ್ತೆ ಬರಲ್ವಾ? ಬರಲ್ಲಮ್ಮ, ಒಣಗೋಗೈತೆ. ಅದೆಷ್ಟು ಟೈಮ್ ಆಯ್ತು. ಈ ಗಿಡ ಮತ್ತೆ ಇದೇ ಥರದ್ದು ಇನ್ನೊಂದು ಇದೆ ತಂದಿದ್ದು. ಇಂಡೋರ್ ಅಂತ ಅಂದ ಅವ್ನು. ಹೇಳ್ದಂಗೆ ಎಲ್ಲ ಮೇಂಟೈನ್ ಮಾಡಿದೆ ಅಂಗಡಿ. ನಮ್ಮ ಮನೆ ಒಳಗಡೆ ಬೆಳೆಸಿರೋದ ಕಾರಣ ಗಿಡ ಒಯ್ದಿದ್ದಕ್ಕೆ ಮುಂಚೆ ನೋಡಿರ್ತೀರ, ಅದಕ್ಕೆಲ್ಲ ಹೋಯ್ತು. ಈ ಪಾಟ್ಗಳೆಲ್ಲ ಇದ್ದಿದ್ದು ಮತ್ತೆ ಈ ಥರದ್ದು 2 ಕಲಿಸೆ ಅಲ್ಲೊಂದು ಹಂಗೆ ಬಿದ್ದಿದೆ. ಇವತ್ತು ಈ ಜಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ತುಂಬಾ ಚಪ್ಪಲ್ಲಾಗಿದ್ದಾರೆ. ಮತ್ತೆ ಪಾಟಿಂಗಿಗಂತ ಮಣ್ಣು ತರಿಸಿದ್ವಿ, ಅದು ಸಹ ಇಲ್ಲೇ ಬಿದ್ದಿದೆ. ಈ ನನ್ನ ಮಗ ಚಿಗುರು ಹೊಸ ಚಿಗುರ್ನೆಲ್ಲ ಎಳ್ದೆಳ್ದು ಹಾಳು ಮಾಡಿ ಇದನ್ನೆಲ್ಲ ಹಾಳು ಮಾಡಿದ್ದಾನೆ. ಸೊ ಹಾಗೆ ಇವತ್ತು ರೀಪಾಟಿಂಗ್ ಎಲ್ಲ ಸ್ವಲ್ಪ ಮಾಡುವ ಅಂತ ಹೇಳಿ. ಏನಾರ ಮಣ್ಣು ತವಿತಾ ಇದೀರಲ್ಲ ಕೈಯಲ್ಲಿ, ಸಡನ್ ಆಗಿ ಏನಾರು ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಮಾಡ್ತೀಯ ಅಂತ ಒಳ್ಳೆ ಬುದ್ಧಿ. ಸಾರಿ ಏನ್ ಮಾಡ್ತೀರಾ? ಸಡನ್ ಆಗಿ ಬಂದ್ಬಿಡ್ತದ. ಏನ ಅಕ್ಕಂಗ್ ಮಾತಾಡ್ಸಿ. ಅವಳು ಏನಿಲ್ಲ, ಅಲ್ಲೇ ಬ್ಯಾಕ್ ಅನ್ಬಿಡ್ತಾಳೆ. ಏನನ್ ಮರ್ಯಾದೆ ಆಗ್ತಿರಲ್ರ ಎಲ್ಲ ವಿಡಿಯೋದಲ್ಲೂ. ನೀನು ಅನ್ನು ಆಡೋದು ಹೇಳುದು ಅಕ್ಕ. ಸಿಮೆಂಟ್ ಕೊಟ್ಬಿಡ್ಲ ಅವ್ರು ಹಂಗೆ ಕಳಿಸ್ತಾರೆ. ಇನ್ನೊಂದ್ ನಿಮಿಷ ಏನಾಯ್ತು ಗೊತ್ತಾ, ನಮ್ಗೆ ಡೈಲಿ ಇವ್ ನಮ್ಮ ಮನೆ ಬೆಕ್ಕು ಈ ಕಿಟಕಿ ನಾವ್ ಯಾವಾಗ್ಲೂ ತೆಗ್ದಿರ್ತೀವಿ, ಯೂಶುವಲಿ ತೆಗ್ದಿರ್ತೀವಿ. ಬಿಕಾಸ್ ವೆಂಟಿಲೇಷನ್ ಆಡ್ಲಿ ಅಂತ ಹೇಳ್ಬಿಟ್ಟು, ಮನೆ ಗಾಳಿ ಬರ್ಲಿ ಅಂತ. ಎಲ್ಲ ರೂಮು ಬಾಲ್ಕನಿ ಎಲ್ಲ ಕ್ಲೋಸ್ ಆಗಿರುತ್ತೆ ಅಂತ ಇದು ತೆಗೆಯೋದು ನಾವು ನೈಟ್ ಮಲ್ಗುವಾಗ. ಇವನೇನ್ ಮಾಡೋದು, ಇಡೀ ರಾತ್ರಿ ಫಿಶ್ ಟ್ಯಾಂಕ್ ಹತ್ರ ಫಿಶ್ ಹಿಡಿಯಕ್ ಹೋಗ್ತಾನೆ, ಅದ್ ಸಿಗಲ್ಲ. ನಂತರ ಇಲ್ಲಿಂದ ಆಚೆ ಬರೋದು, ಪಾಟಲ್ಲಿರೋ ಮಣ್ಣನ್ನೆಲ್ಲ ಕಾಲಲ್ಲಿ ಕೆರಿಯೋದು, ಮತ್ತೆ ವಾಪಸ್ ಒಳಗಡೆ ಹೋಗೋದು. ಅದು ಆಮೇಲೆ ಅಲ್ಲಿ ಟ್ಯಾಪ್ ಇದ್ರ ಹತ್ರ ಅಲ್ಲೋಗಿ ನೀರು ಹತ್ರ ಆಟಾಡೋದು, ಮತ್ತೆ ಇದೇ ಮಣ್ಣ ತುಳ್ಕೊಂಡು ಒಳಗಡೆ ಬರೋದು. ಬೆಳಗ್ಗೆ ಅಷ್ಟೊಂದು ಮನೆಯೆಲ್ಲ ಮಣ್ಣು. ನಮ್ಗೆ ವರ್ಷ ಗುಡ್ಸಿ ಸಾಕಾಗ್ಬೇಕು. ಅದಕ್ಕೆ ಇವತ್ತು ಟೈಮ್ ಮಾಡ್ಕೊಂಡು ನೋಡ್ಕೊಂಡು ಡಿಸೈಡೆಡ್ ಹೆಂಗೋ ರಜೆ ಇದೆ ಮಾಡ್ಕೊಳ್ತೇವೆ. ಎಂತ ಮಾಡ್ತಿದ್ದೀರಾ? ಅಲ್ಲಿ ಧನಿಯಾ ಹಾಕಿ ಆಯ್ತು, ಈಗ ಮೆಣಸು ಹಾಕೋದು. ಬಂದಿಲ್ಲ ಅಂದ್ರೆ ನಿಮ್ ಕೈಗೂ ಅನ್ಬಿಡೋದು. ಯಾವ ಬಟ್ಲು ಹಿಡ್ಕೊಂಡವ್ರು ನೋಡು, ಕರ್ನೆ ತಗೋ ಅಂದ್ರೆ ಕರ್ನೆ ಮಾರ್ಬಿಟ್ಟೆ. ಅಲ್ಲಿ ತೋರಿಸ್ತದ ನೀರು ತೋರಿಸಿ. ಇದು ಧನಿಯಾ. ನಮ್ಮನೇಲಿ ಕೋತುಂಬರಿ ಬೆಳಿತೇವೆ. ಕೋತುಂಬರಿ ನಾನು ಕೇಳಕ್ ಬಂದೆ ನಿನ್ನ, ಧನಿಯಾಕರ್ ಏನ್ ಗಿಡ ಬರುತ್ತೆ ಅಂತ ಅಷ್ಟೊತ್ತಿಗೆ ಹೇಳ್ಬಿಟ್ಟೆ. ಚೂರು ಇವಾಗ ನೀನ್ ಇದನ್ನೆಲ್ಲ ಬೆಳಿತಾ ಇದೀಯಲ್ಲ, ನಾನು ಮೋಟು ರೈತರ ಮಗಲ್ಲ, ರೈತರ ಅಳಿಯ ನೀನು. ಅಲ್ಲ, ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಏನಂತ ನಿಮ್ಮ ಅಪ್ಪನ್ ಕೇಳ್ದಕ್ಕನೆ ನಪ್ಪ ಕೇಳ್ಕೊಂಡ್ ಬಂದ್ರಿ ಅಂದ್ರೆ ಏನೋ 10 ರೂಪಾಯಿ 1 ರೂಪಾಯಿ 4 ಕಟ್ ಅಂತ ಬೆಂಗಳೂರೆಲ್ಲ ಮಾರ್ತಾರೆ. ಕಚ್ತೈತ್ ನನ್ಗೆ. ಕಚ್ಚಿಲ್ಲ, ಅದು ಹಿಡಿತೈತೆ.
ಬುಜ್ಜಿ ಹಂಗ್ ಮಾಡ್ಬಿಡ ಕಣ್. ಏನ್ ಯಾಸ ಮಾಡ್ತೀವಿ, ಮಕ್ಳು ಆಟಾಡ್ದಂಗ ಆಟಾಡ್ತಾ ಇದೀಯ. ಇದು ಏನ್ ಹಾಕತ್ ತಡ್ತಾರ ಅದ್ರ ಮೇಲೆ ಮಣ್ಣು ನೀರೆಲ್ಲ ಹಾಕ್ಬಿಟ್ಟು ಬಿಟ್ಬಿಡು ಸುಮ್ನೆ. ನೋಡು ಮಾಡೋದ್ ನೋಡು. ಹಾಕ್ಬೇಡ, ಮೇಲ್ ಬರಲ್ಲ ಗಿಡ ಬುಜ್ಜಿ. ಅದು ಕವರ್ ಆಗ್ಬೇಕು. ಅದೇನಾರ ಹೋಗ್ಬೇಕು ಬುಜ್ಜಿ, ನಿಂಗೆ ಹೆಂಗ್ ಮಾಡ್ತೀನಿ ನೋಡಿವಂತೆ. ನೀರ್ ಹಾಕ್ಲಾ? ಉಯ್ದ್ ಬಿಡು ಹೇಳ್ತೀನಿ. ಒಂದ್ ಕ್ವಿಂಟಲ್ ಎಲ್ಲ ಟ್ಯಾಪ್ ಅಡಿಕೆ ಇಟ್ಟಿದ್ಯಾ. ನಮ್ಗೆ ಬೇಜಾರೇನಂದ್ರೆ ಅಲ್ಲಿ ಬಿಸಿಲು ಸರಿಯಾಗಿ ಬರೋದಿಲ್ಲ ಅಂತ. ಒಂದ್ 2 ದಿವಸ ಮೇಲೆ ಇಡಿ ಅಂದ್ರೆ ಕೇಳ್ತಾ ಇಲ್ಲ. ಆ ಜೇಡ್ ಚೆನ್ನಾಗ್ ಬಂದೈತೆ, ಒಳಗಡೆ ಇದೆಲ್ಲ ಉದ್ರೋಗೋದು ಡೈಲಿ. ಇಲ್ಲಿ ಇಟ್ಮೇಲೆ ಚೆನ್ನಾಗ್ ಬಂದೈತೆ. ನನ್ ಕ್ರೆಡಿಟ್ ಕಾರ್ಡ್. ಆ ಗಿಡ ಯಾಕೆ ತಂದಿದ್ದು ಗೊತ್ತಾ ಚಾಯ? ಎಲ್ಲ ರೀಲ್ಸ್ ಅಲ್ಲಿ ಬಂತು, ಆ ಗಿಡ ಮನೆಯಲ್ಲಿದ್ರೆ ಕ್ರೆಡಿಟ್ ಕಾರ್ಡ್ ಸಾಲೆಲ್ಲ ತೀರೋಗುತ್ತೆ ಅಂತ. ಟ್ರಸ್ಟ್ ಮಿ ಆರ್ ನಾಟ್, ಎಂತ ಕೋಇನ್ಸಿಡೆನ್ಸ್ ಅಂದ್ರೆ ತಗೊಬಂದೇವನಂದ ನನ್ನ ಕ್ರೆಡಿಟ್ ಕಾರ್ಡ್ ಸಾಲ ಏರ್ಬೇಕು ಆಪೋಸಿಟ್ ವೇಲೆ ನಿಂಗೆ ಮಾಡ್ತೀನಿ ಅಂತ. ಎಲ್ಲ ಕಾರ್ಡ್ ತೀರಾಕ್ಬಿಟ್ಟು ಆತಗೆ. ಇದು ಬ್ಲಾಗ್ ಅಲ್ಲಿ ಬರುತ್ತೆ. ನನ್ ಕ್ಯಾಮ್ರಾ ಸೆಟ್ಟೇ ಮಾಡ್ಲಿಲ್ಲ, ರಪ್ಪ ಸ್ಟಾರ್ಟ್ ಮಾಡ್ಬಿಟ್ಟೆ ಮಾಡೋದು. ಸೀರಿಯಸ್ ಆಗಿ ಆಗ್ತೀನಿ ನಾನು, ಸಕ್ಕತ್ ಕ್ರೇಜಿ ಆಗಿದೆ. ಏ ಬೇಡ ಕಣ, ಡೋರ್ ಹಾಕ್ಬಿಡು ಬುಜ್ಜಿ. ನೋ ಯು ಶುಡ್ ನಾಟ್ ಡೂ ದ್ಯಾಟ್. ನೋ, ಏನಾಗಲ್ಲ, ಚೆನ್ನಾಗೈತೆ ಮೊಟ್ಟೆ. ಹೋಯ್ತಾ? ಬಾ, ಕ್ರೇಜಿ ಗುರು ನೀನು. ಯಾಕೆ ಆಗ್ತೀನಿ? ಮರ್ಯಾದೆ ಏನು? ವಿ ಆರ್ ಡೂಯಿಂಗ್ ಫನ್ ಅಂಡ್ ವಿ ಆರ್ ಶೇರಿಂಗ್ ವಿತ್ ಪೀಪಲ್. ಲೆಟ್ ದೆಮ್ ಲಾಫ್. ಮುಗೀತಾ ಸ್ಕ್ಯಾನಿಂಗು? ನೋಡ್ದ ಪಾಪುನ? ಹೇಗಿದ್ರು? ಚೆನ್ನಾಗಿದ್ರ? ಹೆಲ್ದಿ ಆಗಿದ್ರ? ಖುಷಿನಾ? ಅಲ್ಲ ಗೈಸ್, ಹೊರದ್ ನಾನು, ನೋವು ಅಂತ ಒದ್ದಾಡದ್ ನಾನು. ಮಗು ನೋಡಿ ಖುಷಿ ತಗೊಳ್ಳೋ ನೀವು. ನನಗೆ ತೋರ್ಸೋದೇ ಇಲ್ಲ ಸ್ಕ್ಯಾನಿಂಗ್ ಅಲ್ಲಿ. ಸಂಜೆ ರಾತ್ರಿ ತೋರಿಸ್ತಾರೆ ನೋಡು. ನಮ್ ಗೈನಿಗೆ ಬರ್ತಾರೆ ಅವ್ರು ಸುಮ್ನೆ. ಅವಾಗ ನನಗೆ ನನ್ ಖುಷಿಗೋಸ್ಕರ ಪ್ರತಿ ಸ್ಕ್ಯಾನ್ ಎಲ್ಲ ಅದನ್ನ ಅವ್ರು ನಂಗೆ ಮಾಡ್ತಾರೆ. ನನ್ ಗೈನಿಗೆ ಬಂದಾಗ ತೋರಿಸ್ತಾರೆ. ನನ್ಗಂತೂ ತುಂಬಾ ಹೊಟ್ಟೆ ನೋವು, ಬೇಗ ತುಂಬಾ ಹೊಟ್ಟೆ ನೋವು ಬಂದ್ಬಿಡ್ತು. ಯಬ್ಬ, ಓದ್ತಾ ಇರ್ತಾರಲ್ವ, ನನ್ಗೆ ಒಳಗಡೆ ಫೀಲ್ ಅಯ್ಯೋ ಇವ್ರು ಏನ್ ಇಷ್ಟು ರೂಢಾಗಿ ಮಾಡ್ತಿದ್ದಾರೆ, ನನ್ ಬೇಬಿಗೆ ನೋವು ಆಗ್ತಿದ್ಯೇನೋ ಅಂತ ನನ್ ಫೀಲು. ಬಟ್ ದೆನ್ ಅವ್ರಿಗೆ ಕಾಣಿಸ್ಬೇಕಂದ್ರೆ ಅವ್ರು ಒತ್ಲೇಬೇಕಲ್ವಾ, ಆ ತರ ಮಿಕ್ಸ್ಡ್ ಫೀಲಿಂಗ್ಸ್. ಇದೊಂಥರ ಫಸ್ಟ್ ಟೈಮ್ ಆಗಿರೋದು. ಉಲ್ಟಾ ಇದ್ರಾ? ಅದು ಅಮ್ಮನ್ ಬುದ್ಧಿ, ಉಲ್ಟಾ ದಬಾಕೊಂಡು ಮಲ್ಕೊಳ್ಳೋದು. ನಂದು ಅದೇ ಬುದ್ಧಿ, ಉಲ್ಟಾ ದಬಾಕೊಂಡು ಮಲ್ಕೊಳ್ಳೋದು. ಅಪ್ಪಾಜಿ ತರ, ಅವರು ಹಾಗೆ ಮಮ್ಮ ತರನೇ, ಡ್ಯಾಡಿ ತರ ಇಲ್ಲ. ಹಾರ್ಟ್ ಬೀಟ್ ಕಮ್ಮಿ ಆಗಿದೆ ಹಂಗ ಅನ್ಬಾರ್ದು. ಲಾಸ್ಟ್ ಟೈಮ್ಗಿಂತ ಅದೇ ಎಷ್ಟು ಅಂತ ಹೇಳ್ಬೇಡ, ಎಷ್ಟು ಅಂತ ಹೇಳಲೇಬೇಡ. ಆಮೇಲೆ ಪ್ರಿಡಿಕ್ಟ್ ಮಾಡ್ಬಿಡ್ತಾರೆ ಜೆಂಡರ್ನೆಲ್ಲ. ಬಟ್ ನಮ್ಗೆ ಯಾವ್ದಾದ್ರು ಓಕೆ, ನಮ್ಗೇನಿದೆ ಅದೇ ಅಂತ ಏನಿಲ್ಲ. ಯಾವ ಮಗು ಆದ್ರೂ ನಮ್ಮ ಮಗುನೇ ಅಲ್ವಾ. ಹಾಗಾಗಿ ಓಕೆ, ಲೆಟ್ಸ್ ಸಿ. ಇವಾಗ ಮನೆಗೆ ಹೋಗಿ ಮಲ್ಕೋಬೇಕು. ತಣ್ಣ ಗಾಳಿ ಬರ್ತಾ ಇತ್ತು, ಅದು ಜಲ್ಲೇನ ಹಾಕಿರ್ತಾರೆ ಅಬ್ಡಾಮಿನಲ್ ಮೇಲೆ. ಸ್ಕ್ಯಾನ್ ಮಾಡುವಾಗ ಅದು ತಣ್ಣಗೆ ಆಗ್ತಿತ್ತು, ಸ್ವಲ್ಪ ನಿದ್ರೆನೂ ಬರ್ತಾ ಇತ್ತು. ಸರಿ, ನಾನು ಮನೆಗೆ ಹೋಗ್ತೀನಿ. ಓಕೆ, ನಾನು ಆಗ್ಲೇ ಬ್ಲಾಗ್ನ ಸ್ಟಾಪ್ ಮಾಡಿದ್ದೆ. ಬಿಕಾಸ್ ಆಗ ನಾವು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರ್ತಾ ಇದ್ವಿ. ರಿಪೋರ್ಟರ್ ಸಂಜೆ 6:30 ಬನ್ನಿ ಅಂತ ಹೇಳಿದ್ರು. ಈಗ 6:30 ಹೋಗಿದ್ವಿ. ಈಗ ಸಮಯ ಆಲ್ಮೋಸ್ಟ್ 7:30 ಆಗ್ತಾ ಬಂತು. ಹೋಗಿ ಡಾಕ್ಟರ್ ಹೇಳಿದ್ರು ಏನಿದೆ ಅಂದ್ರೆ ಎಲ್ಲ ನಾರ್ಮಲ್ ಇದೆ, ಏನೋ ಪರವಾಗಿಲ್ಲ. ಬಟ್ ಹಾರ್ಟ್ದು ಇನ್ನೊಂದು ಸ್ಕ್ಯಾನ್ ಆಗ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಸೆಕೆಂಡ್ ಅನಾಮಲಿ ಆಗ್ಬೇಕು ಅಂತಾನು ಹೇಳಿದ್ದಾರೆ. ಲೇಟ್ ಅನಾಮಲಿನೂ ಆಗ್ಬೇಕಂತ ಹೇಳಿದ್ದಾರೆ. ಬಿಕಾಸ್ ಫ್ಯೂಚರ್ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಲೇಟ್ ಅನಾಮಲಿ. ಕೆಲವೊಮ್ಮೆ ಈ ಅನಾಮಲಿಲಿ ಗೊತ್ತಾಗದೇ ಇರೋ ವಿಚಾರಗಳು ಲೇಟ್ ಅನಾಮಲಿಲಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹೇಳಿದ್ದಾರೆ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಫ್ಯೂಟಲ್ ಎಕೋ ಸಮಥಿಂಗ್. ಇಟ್ಸ್ ರಿಲೇಟ್ ಟು ಬೇಬೀಸ್ ಹಾರ್ಟ್. ಬೇಬಿ ಹಾರ್ಟ್ ಹೆಲ್ತ್ ಬಗ್ಗೆ ಡೀಪ್ ಆಗಿ ಅದು ಆಗತ್ತಂತೆ. ರಾಜಾಜಿನಗರಲ್ಲೆಲ್ಲೋ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸುಮಾರು ಕಡೆ ಇದೆ, ಬಟ್ ಅವರು ಅಲ್ಲಿಗೆ ರೆಫರ್ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ನನಗೆ ನರ್ವಸ್ ಆಗಿದೆ, ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ.
ಆಮೇಲೆ ಅವರು ಸುಮಾರು ಎಕ್ಸ್ಪೀರಿಯನ್ಸ್ ಅವ್ರದ್ದೆಲ್ಲ ಹೇಳಿ ಸೈನ್ಸ್ ತುಂಬ ಮುಂದುವರೆದಿದ್ದೇನು ಹೆದರ್ಕೊಂಬೇಡಿ ಅಂತ ಹೇಳಿದ್ರು. ನನಗೆ ಇನ್ನೂ 2-3 ವೀಕ್ಸ್ ಕಾಯಬೇಕು ಸ್ಕ್ಯಾನ್ಗೆ. ಸ್ವಲ್ಪ ಭಯ ಇದೆ, ಏನು ಎಂದು ಯಾಕೆ ಹಂಗೆ ಹೇಳಿದ್ರು ಅಂತ ಗೊತ್ತಿಲ್ಲ. ಬಿಕಾಸ್ ನಾನು ಕೇಳಿಸ್ಕೊಂಡಂಗೆ ಯಾರು ನನ್ನ ಫ್ರೆಂಡ್ಸ್ ಪ್ರೆಗ್ನೆಂಟ್ ಆಗಿರೋರು ಯಾರು ಸಹ ಈ ಥರ ಸ್ಕ್ಯಾನ್ ಇರುತ್ತೆ ಅಂತೆಲ್ಲ ಹೇಳಿಲ್ಲ. ಬಿಕಾಸ್ ನಾನು ಪ್ರೆಗ್ನೆಂಟ್ ಅಂದಿದ ತಕ್ಷಣ ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಫೋನ್ ಮಾಡಿ ಹೇಳೋರು ನನಗೆ ಈ ಥರ ಆಯಿತು, ಇಷ್ಟು ಸ್ಕ್ಯಾನ್ ಇತ್ತು, ಹಿಂಗಾಯಿತು ಹಂಗಾಯಿತು, ನೀನು ಹೆದರ್ಕೋಬಾರ್ದು, ಇಷ್ಟು ಸ್ಟ್ರಾಂಗ್ ಆಗಿರಬೇಕು ಅನ್ನೋದೆಲ್ಲ ಹೇಳಿದರು. ಬಟ್ ಇದನ್ನ ನಾನು ಕೇಳಿಸ್ಕೊಂಡಿದ್ದೆ ಫಸ್ಟ್ ಟೈಮ್ ಈ ಥರ ಒಂದು ಇರುತ್ತೆ ಅಂತಾನು ನನಗೆ ಐ ವಾಸ್ ನಾಟ್ ಹ್ಯಾವಿಂಗ್ ಎನಿ ಐಡಿಯಾ. ನಾನು ಗೈನಿ ಕೇಳಿದ್ದು ಅವ್ರಿಗೂ ಅವ್ರ ಬೇಬಿಗೂ ಮಾಡಿಸ್ಕೊಂಡಿದ್ರಂತೆ. ಅವ್ರಿಗೆ 17 ವರ್ಷ ಅವ್ರ ಮಗಾಗಿ ಇವಾಗ ಅವ್ರಿಗೂ ಮಾಡಿಸ್ಕೊಂಡಿದ್ದೆ. ಸೊ ನೋ ನೀಡ್ ಟು ವರಿ, ಮಾಡಿಸ್ಕೊಳ್ಳಿ ಒಮ್ಮೆ ಸೇಫ್ಟಿಗೆ ಅಂದ್ರು. ಒಂದ್ಸತಿ ಸೇಫ್ಟಿ ಅಂತಾರೆ, ಇನ್ನೊಂದ್ಸತಿ ಮಾಡಿಸ್ಕೊಳ್ಳೇಬೇಕು ಅಂತಾರೆ. ಆಮೇಲೆ ನಿಮ್ಮ ಇಷ್ಟ, ನಾನು ಫೋರ್ಸ್ ಮಾಡಲ್ಲ, ನೀವು ಇಷ್ಟ ಎದುರ್ಕೊಂಡ್ರೆ ಅಂತಾರೆ. ನಂಗೆ ಸ್ವಲ್ಪ ಭಯ. ಬಟ್ ನಿತಿನ್ ಸ್ಟ್ರಾಂಗ್ ಆಗಿದ್ದಾರೆ, ಏನು ಎದುರ್ಕೊಬೇಡ, ಆರಾಮಾಗಿರಿ, ಏನಾಗಲ್ಲ ಅಂತ. ಈಗ ನಮ್ಮ ಜೊತೆ ಛಾಯಾ ಆ್ಯಂಡ್ ಅನುಷ್ ಕೂಡ ಬಂದಿದ್ರು. ಎಲ್ಲಿದ್ದಾರೆ ಕಾಣಿಸ್ತಾ ಇಲ್ಲ, ಛಾಯಾ ಕಾಣಿಸ್ತಾ ಇಲ್ಲ. ಛಾಯಾ ಎಲ್ಲಿದ್ಯಾ? ನಮ್ಮ ಮಕ್ಕಳು ಬಂದಿದ್ರು. ಒಂಥರ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ, ಒಂಥರ ಭಯ ಇದೆ. ಬಟ್ ಈ ಟೈಮಲ್ಲಿ ನಾನು ಸ್ಟ್ರಾಂಗ್ ಆಗಿರಬೇಕು ಆ್ಯಂಡ್ ಪಾಸಿಟಿವ್ ಆಗಿ ಇರಬೇಕು. ಐ ಆಮ್ ಟ್ರೈಂಗ್ ಟು ಬಿ ದ ಸೇಮ್. ಇಷ್ಟು ದಿನ ನನಗೇನು ಆ ಥರ ಆಗಿರಲಿಲ್ಲ. ಆ್ಯಂಡ್ ನನಗೆ ಗುಡ್ ಪಾರ್ಟ್ ಏನು ಹೇಳಿದ್ರು ಅಂದರೆ, ಈಗ ನಂಗೆ 5 ಮಂತ್ಸು ನಂಗೆ ಈಗಲೇ ನೆನೆ ಸ್ವಲ್ಪ ಬೇಬಿ ಮೂಮೆಂಟ್ಸ್ ಎಲ್ಲ ಫೀಲ್ ಆಗ್ತಾ ಇತ್ತು. ಐ ಟೋಲ್ಡ್ ಹರ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ವೆರಿ ರೇರ್ ಈ ಥರ ಆಗೋದು, ಯು ಆರ್ ಸೋ ಲಕ್ಕಿ ಅಂತ ಹೇಳಿದ್ರು. ಬಟ್ ದೆನ್ ಒಂದು 3 ಡೇಸ್ ಮೂಮೆಂಟ್ ಆಯಿತು. ಆಮೇಲೆ ಒಂದು 5 ಡೇಸಿಂದ ಯಾವ ಮೂಮೆಂಟ್ಸ್ ಇರಲೇನಿಲ್ಲ. ಆ್ಯಂಡ್ ಇಫ್ ಯು ಕ್ಯಾನ್ ಅಬ್ಸರ್ವ್, ನನ್ನ ಮೂಗೆಲ್ಲ ದೊಡ್ಡದಾಗ್ಬಿಟ್ಟಿದೆ. ಆ್ಯಂಡ್ ವೆಯ್ಟ್ ಗೇನ್ ಸ್ವಲ್ಪ ಜಾಸ್ತಿ ಆಗಿದ್ದೀನಿ. ಚೆನ್ನಾಗಿ ತಿಂತಾ ಇದ್ದೀನಿ, ಕ್ರೇವಿಂಗ್ಸ್ ಅಂತ. ಈಗಲೂ ತಿನ್ಸ್ಕೊಂಡು ಕರ್ಕೊಂಡೋಗು ಅಂತ ಅಂದರೆ ಅವ್ರೇನು ನಮ್ಮ ಮನೇಲಿ ಯಾರು ನಂಗೆ ತಿನ್ನಕ್ಕೆ ರೆಸ್ಟ್ರಿಕ್ಟ್ ಮಾಡಲ್ಲ. ಬಟ್ ವೆಯ್ಟ್ ಗೇನ್ ಆದರೆ ಡೆಲಿವರಿ ಟೈಮಲ್ಲಿ ಕಷ್ಟ ಆಗುತ್ತೆ ಅಂತ ಕನ್ಸರ್ನ್. ನಾನು ವೆಯ್ಟ್ ಗೇನ್ ಆಗೋದು ಅವ್ರಿಗೇನಿಲ್ಲ. ನಾನು ಎಷ್ಟಾದರೂ ಅವ್ರಿಗೆ ತಲೆನೋವಿಲ್ಲ, ಆರಾಮಾಗಿ ಇಷ್ಟ ಬಂದಂಗೆ ಇರು ಅಂತಾರೆ. ಬಟ್ ದೆನ್ ಅವ್ರಿಗೇನಂದರೆ ನಾರ್ಮಲ್ ಡೆಲಿವರಿ ಆಗಬೇಕಲ್ವಾ, ಇಲ್ಲಾಂದರೆ ನಾನು ಫ್ಯೂಚರಲ್ಲಿ ಮತ್ತೆ ನಾನೇ ನೋವು ತಿಂತೀನಿ ಅನ್ನೋ ಕನ್ಸರ್ನ್ ಅಷ್ಟೇ. ಮೊಬೈಲ್ ಆಡ್ತಾ ಇದೆ ಬಿಕಾಸ್ ರೋಡ್ ಸಾರಿ ಇಲ್ಲ ಬೆಂಗಳೂರು. ಸೊ ಇಷ್ಟು ಅಪ್ಡೇಟ್ ನಮ್ಮದು. ಏನಾದರೂ ಸಜೆಸ್ಟ್ ಮಾಡಿ, ನಿಮ್ಗೆ ಏನಾದರೂ ಗೊತ್ತಿದ್ರೆ ಅಥವಾ ನೀವಿದ್ರ ಥ್ರೂ ಹೋಗಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ. ಸೊ ನನಗೆ ಹೇಗಿರ್ಬೋದು ಏನು ಅನ್ನೋ ಥರ ನನಗೆ ಎಲ್ಲರೂ ಕಮೆಂಟ್ ಮಾಡೋ ಧೈರ್ಯದಿಂದಾನೇ ಇರಿ ಅಂತ ಹೇಳ್ಬಿಟ್ಟು ನೀವು ಅದನ್ನೇ ಕಮೆಂಟ್ ಮಾಡ್ತೀರಾ, ತುಂಬ ಪಾಸಿಟಿವ್ ಆಗಿ ಹೇಳ್ತೀರಾ. ಬಟ್ ದೆನ್ ನನಗೀಗ ಸ್ವಲ್ಪ ಭಯ ಇದೆ. ಇಷ್ಟು ದಿನ ಇಲ್ಲದ ಭಯ ಇವಾಗ ಶುರು ಆಗಿದೆ. ಓಕೆ, ನಿಮಗೇನು ಅನಿಸ್ತು ಆ್ಯಂಡ್ ನೀವು ಇದ್ರ ಥ್ರೂ ಹೋಗಿದ್ರಾ, ನೀವೇನು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಂಡ್ರೆ ಮೇ ಬಿ ಐ ಫೀಲ್ ಬೆಟರ್. ಸ್ವಲ್ಪ ಧೈರ್ಯ ಬರ್ಬೋದು ಅಂತ ಅನಿಸುತ್ತೆ. ಸೊ ನಿಮಗೆ ಇಷ್ಟ ಇದ್ದರೆ, ನಿಮಗೆ ಹೇಳ್ಕೊಳಕ್ಕೆ ಅನಿಸಿದ್ರೆ ಹೇಳ್ಕೊಬೋದು. ಥ್ಯಾಂಕ್ ಯು.